ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗಾಗಿ ಒಂದು ಮೂವಿ ತಗೊಂಡಿದ್ದೀನಿ. ಈ ಮೂವಿ ಒನ್ಲೈನ್ ಏನಪ್ಪಾ ಅಂದ್ರೆ, ಸಾಧು ತರ ಇರೋ ನಮ್ ಹೀರೋ ಮನೇಲಿ ಒಂದು ನಾಯಿ ಸಾಕವನೆ. ಬಟ್ ಅದು ನಾಯಿ ತರನೇ ಇಲ್ಲ, ಯಾರೋ ಒಬ್ಬ ಮನುಷ್ಯ ಇದ್ದಂಗ ಐತಲ್ಲ. ನಮಗ್ ಅನಿಸ್ತಾ ಇದೆ ಅದು ಮನುಷ್ಯನೇ ಅಂತ, ಬಟ್ ನಮ್ ಹೀರೋ ಗೊತ್ತಿಲ್ಲ ಅದು ಮನುಷ್ಯ ಅಂತ. ಯಾಕಂದ್ರೆ ನಮ್ ಹೀರೋ ಬುದ್ಧಿ ಆತರ. ಸರಿ ಬನ್ನಿ ಏನು ಎತ್ತ ಅನ್ಬಿಟ್ಟು ಈ ಮೂವಿ ನೋಡಿ ತಿಳ್ಕೊಳ್ಳೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ ಹೀರೋ ಅಡಿಗೆ ಮಾಡ್ತಾ ಅವ್ರೆ, ಚಿಕನ್ ಕಟ್ ಮಾಡ್ತಾವ್ರೆ. ಸೀದಾ ಅದನ್ನ ಅವ್ರ ಪ್ಲೇಟ್ಗೂ ಹಾಕೊಂಡ್ರು, ಇನ್ನೊಂದು ನಾಯಿ ಪ್ಲೇಟ್ಗೂ ಹಾಕ್ತಾವ್ರೆ. ಅಲ್ಲೋಗಿ ಇಟ್ಬಿಟ್ಟು, ಹೇ ಫ್ರಾಂಕ್, ಅದು ಆ ನಾಯಿ ಹೆಸರು. ಆಕ್ಚುಲಿ ಅವನು ನಾಯಿ ಅಲ್ಲ, ನಾಯಿ ಮನುಷ್ಯ ಅಂತ ಇಟ್ಕೊಳ್ಳೋ ನಾವು. ಅವನು ಬಂದು ಸೀದಾ ಊಟ ಮಾಡ್ತಾನೆ. ಈ ಕಡೆ ನಮ್ಮ ಹೀರೋಗೆ ಫೋನ್ ಅಲ್ಲಿ ಒಂದು ಮೆಸೇಜ್ ಬಂತು. ಆಕ್ಚುಲಿ ನಮ್ಮ ಹೀರೋ ಸಿಂಗಲ್ ಅಲ್ವಾ, ಅದಕ್ಕಾಗಿ ಯಾರನ್ನ ಹುಡುಗಿ ಹತ್ರ ಡೇಟಿಂಗ್ ಮಾಡಿ ಮದುವೆ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾವನೆ. ಇವ್ನು ಅನ್ಕೊಂಡಂಗೆ ಆ ಹುಡುಗಿನೂ ಸೆಟ್ ಆಯ್ತು. ಆ ನಾಯಿ ಮನುಷ್ಯನ ಕರ್ಕೊಂಡೋಯ್ತಾನೆ, ಸ್ನಾನ ಮಾಡಿಸ್ತಾನೆ, ಅಲ್ಲಿ ಕೂಡ ಉಜ್ತಾವನೆ. ಮಾರನೇ ದಿನ ಬೆಳಗ್ಗೆ ಕೋಟ್ ಹಾಕೊಂಡ, ಓಕೆ ಫ್ರಾಂಕ್, ಅದು ನನ್ನ ನಾಯಿ ಹೆಸರು ಫ್ರಾಂಕ್ ಅಂದ್ರೆ, ನಾನು ಹೋಗ್ಬಿಟ್ಟು ಆ ಹುಡುಗಿ ನೋಡ್ಕೊಂಡ್ ಬರ್ತೀನಿ ಕಣೋ, ಅಲ್ಲಿ ಗಂಟ ಹುಷಾರಾಗಿರು ಮನೇಲೆ ಅಂತೇಳಿ ನಮ್ ಹೀರೋ ಸೀದಾ ಆ ಹುಡುಗಿನ ನೋಡಕ್ಕೆ ಅಂತ ಹೋಯ್ತಾರೆ. ಆ ಹುಡುಗಿನೂ ಅಲ್ಲೇ ಇರ್ತಾರೆ. ಓ ಸಾರಿ ಲೇಟ್ ಆಗೋಯ್ತು. ಇಲ್ಲ ಇಲ್ಲಮ್ಮ ಪರವಾಗಿಲ್ಲ, ಹೇಳಿ ನಿಮ್ ಬಗ್ಗೆ ಅಂತ ನಮ್ ಹೀರೋ ಕೇಳ್ತಾವ್ರೆ. ಅವ್ರು ಇಲ್ಲ, ನಾನು ಇಲ್ಲೇ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀನಿ ಕ್ಯಾಶಿಯರ್ ಆಗಿ. ಓಕೆ ಸೂಪರ್ ಕೆಲಸ ಅಲ್ಲ ನಿಮ್ದು ಅಂತೇಳಿ ಇಬ್ರು ಕಷ್ಟ ಸುಖ ಮಾತಾಡ್ಕೊಂಡ್ರು. ಇನ್ನೇನು ಒಂದಾದ್ರಲ್ಲ, ಸಾಯಂಕಾಲ ಬರ್ತೀರಾ ನಮ್ಮ ಮನೆಗೆ ಡೇಟಿಂಗ್ ಹೋಗೋಣ ಅಂತ ನಮ್ ಹೀರೋ ಕರೀತಾರೆ. ಓ ಅದಕ್ಕೇನಿದೆ ಬರ್ತೀನಿ ಬಿಡಿ ಅಂತೇಳಿ ಸೀದಾ ನಮ್ ಹೀರೋ ಮನೆಗೆ ಅವರು ಬಂದ್ರು. ಆ ಮನೆ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಎಷ್ಟು ದೊಡ್ಡ ಮನೆ, ಹೌದು ಈ ಮನೇಲಿ ನೀವು ಒಬ್ಬರೇ ಇದ್ದೀರಾ? ಏ ಇಲ್ಲಮ್ಮ, ನನ್ನ ಜೊತೆ ಒಂದು ನಾಯಿ ಇದೆ. ವಾವ್, ನಾಯಿ ಅಂದ್ರೆ ನನಗೂ ತುಂಬಾ ಇಷ್ಟ, ಸ್ವಲ್ಪ ಅದನ್ನ ತೋರಿಸ್ತೀರಾ ಅಂತ ನಮ್ಮ ಹೀರೋಯಿನ್ ಕೇಳ್ತಾರೆ. ಬಟ್ ನಮ್ಮ ಹೀರೋಗೆ ಸ್ವಲ್ಪ ಅರ್ಜೆಂಟ್ ಆಗೋಯ್ತು. ಹಂಗೆ ಲಚಕ್ ಅಂತ ಕಿಸ್ ಹೊಡೆದ್ಬಿಡ್ತಾನೆ. ಇನ್ನೇನು ಇಬ್ರಿಗೂ ಸ್ವಲ್ಪ ರೊಮ್ಯಾನ್ಸ್ ಶುರು. ನಾಯಿ ಬಗ್ಗೆ ಇನ್ನ ನಮ್ಮ ಹೀರೋಯಿನ್ಗೆ ಗೊತ್ತಿಲ್ಲ. ಹಂಗೆ ಬೆಳಗ್ಗೆ ಎದ್ರು ನೋಡಿದ್ರೆ ನಾಯಿ ಅಲ್ಲೇ ಐತೆ. ಅದನ್ನ ನೋಡಿದ ತಕ್ಷಣ ಫುಲ್ ಭಯ ಬಿದ್ದ್ಬಿಡ್ತಾರೆ. ಇವನೇನಪ್ಪ ಮೆಂಟ್ಲ, ಇವನು ಒಬ್ಬ ಹುಡುಗನ್ನ ನಾಯಿ ವೇಷ ಹಾಕ್ಬಿಟ್ಟಿಂಗ್ ಮಾಡ್ತಾನಲ್ಲ ಅಂತೇಳಿ ನಮ್ಮ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಸೀದಾ ಆಚೆ ಬರ್ತಾರೆ. ಬಟ್ ಅದು ಫುಲ್ಲು ಕಾಡಲ್ವಾ, ನನ್ನ ಡ್ರಾಪ್ ಮಾಡ್ತೀರಾ? ನಮ್ಮ ಹೀರೋನು ಹಂಗೆ ಓಡಿಸ್ಕೊಂಡ್ ಬರ್ತಾವನೆ. ಇಲ್ಲೇನೋ ಆಗುತ್ತೆ ಅನ್ಕೊಂಡೆ, ಬಟ್ ನಮ್ಮ ಹೀರೋ ತುಂಬಾ ಒಳ್ಳೆಯವನ್ ಪಾಪ. ಓಕೆ ಬಾ ಡ್ರಾಪ್ ಮಾಡ್ತೀನಿ ಅಂತೇಳಿ ಸೀದಾ ಅವ್ರ ಮನೆ ಕರ್ಕೊಂಡೋಗಿ ಬಿಡ್ತಾನೆ. ನಾಳೆ ಫೋನ್ ಮಾಡ್ತೀಯಾ ಹೆಂಗೆ? ಓಕೆ ನೋಡ್ತೀನಿ ಅಂತೇಳಿ ನಮ್ಮ ಹೀರೋಯಿನ್ ಸೀದಾ ಹೊರಗಡೆ ಹೊಂಟೋದ್ರು. ಆಕ್ಚುಲಿ ಅವರು ಒಂದು PG ಇದ್ದಾರೆ. ಅವ್ರ ಫ್ರೆಂಡ್ ಹತ್ರ ಹೇಳ್ತಾವ್ರೆ, ಹಿಂಗ್ ಕೊನೆ ನಾನು ನಿನ್ನೆ ನೈಟ್ ಡೇಟಿಂಗ್ ಹೋಗಿದ್ದೆ, ತುಂಬಾ ಸ್ಮಾರ್ಟ್ ಆಗಿ ಅವನಮ್ಮ ಹುಡುಗ ಅಂತ ಹೇಳಿದ ತಕ್ಷಣ ಎಲ್ಲಿ ಅವ್ನ ಫೋಟೋ ತೋರ್ಸು ನೋಡೋಣ ಅಂತ ಅವ್ರ ಫ್ರೆಂಡ್ ಕೇಳ್ತಾರೆ. ಅವ್ನ ಫೋಟೋನು ತೋರಿಸ್ತಾರೆ. ಅಲ್ಲಿ ಇವನು ಕೋಟ್ಯಾಧೀಶ್ವರ ಮಗ ಕಣೆ, ಇವನು ಮಾತ್ರ ನೀನ್ ಮದುವೆ ಮಾಡ್ಕೊಂಡೆ ಅನ್ಕೋ, ನಿನಗೆ ಲೈಫ್ ಟೈಮ್ ಸೆಟ್ಲ್ಮೆಂಟ್ ಅಮ್ಮ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಸ್ವಲ್ಪ ಅವನ ಮೇಲೆ ಆಸೆ ಆಗುತ್ತೆ. ಆ ಮನುಷ್ಯ ನಾಯಿನ ಮರ್ತು ಬಿಟ್ರು. ತಿರ್ಗಾ ನಮ್ಮ ಹೀರೋಗೆ ಫೋನ್ ಮಾಡಿದ್ದಾರೆ. ಹುಡುಗಿಗೆ ಪಾಪ ದುಡ್ಡನ್ನ ಆಸೆ, ಹೆಂಗೋ ಅವನ ಮದುವೆ ಮಾಡ್ಕೊಂಡ್ರೆ ಸೆಟ್ಲ್ ಆಗೋದಲ್ಲ. ಅವನು ಏಯ್ ಫೋನ್ ಮಾಡ್ದ, ನೀನು ಮಾಡ್ತೀಯಾ ಮಾಡಲ್ವಾ ಅನ್ಕೊಂಡೆ, ಹೆಂಗೋ ಮಾಡ್ದಲ್ಲ. ನನ್ನ ಜೊತೆ ತುಂಬಾ ಜನ ಬಂದವ್ರೆ, ಬಟ್ ಆ ನಾಯಿ ನೋಡಿದ ತಕ್ಷಣ ಎಲ್ಲ ಹೊಂಟೋದ್ರು. ನೀನ್ ಫೋನ್ ಮಾಡ್ದಲ್ಲ, ತುಂಬಾ ಥ್ಯಾಂಕ್ಸ್. ಓಕೆ ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ ಬಿಡು, ನೈಟ್ ಸಿಗ್ತೀಯಾ? ಓಕೆ ಸಿಗ್ತೀನಿ ಬಿಡು ಅಂತ ನಮ್ಮ ಹೀರೋಯಿನ್ ಹೇಳ್ಬಿಡ್ತಾರೆ. ಮಾರನೇ ದಿನ ಗಾಡಿ ಬಂತು, ಪಿಕಪ್ ಮಾಡ್ಕೊಂಡು ಸೀದಾ ಹೋಯ್ತಾನೆ. ಮನೆಯಲ್ಲಿ ಊಟ ಮಾಡ್ತಾ ಅವ್ರೆ. ಆ ನಾಯಿ ಬಗ್ಗೆ ನಮ್ಮ ಹೀರೋಯಿನ್ ಕೇಳ್ತಾರೆ. ಅಲ್ಲ ಅವ್ನ ಹೆಂಗೆ ನಾಯಿ ವೇಷ ಹಾಕೊಂಡು ಆತರ ನಡೀತಾನೆ, ಅವನಿಗೆ ಮಂಡಿ ಎಲ್ಲ ನೋವಾಗಲ್ವಾ? ಹಂಗೆಲ್ಲ ಏನು ಇಲ್ಲ, ಅವನಿಗೆ ಅದೇ ಆಸೆ ಅಂತೆ, ಅವ್ನು ತುಂಬಾ ವರ್ಷದಿಂದ ಹಂಗೆ ಅವನಮ್ಮ ಅಂತ ನಮ್ಮ ಹೀರೋನು ಹೇಳ್ತಾವ್ರೆ. ಓಕೆ ಅವನನ್ನ ನೋಡ್ಬೋದಾ? ಅದಕ್ಕೇನಿದೆ ನೋಡು. ಆ ನಾಯಿ ಬರುತ್ತೆ. ನಮ್ಮ ಹೀರೋ ಏಯ್ ಅದತ್ರ ಡಾಗ್ ತರನೇ ಮಾತಾಡು ಓಕೆ ಅಂತ ಹೇಳಿದ ನಮ್ಮ ಹೀರೋಯಿನ್ ಮಾತಾಡ್ತಾರೆ. ಅದು ಜುಜು ಜುಜು ಜು ಅಂತ ಬರ್ತಾ ಇದೆ. ನಮ್ಮ ಹೀರೋಯಿನ್ ಮೇಲೆ ಒಂಥರ ಎಗರಕ್ ನೋಡ್ತಾ ಇದೆ. ಟಕ್ ಅಂತ ಅಲ್ಲಿ ನಮ್ಮ ಹೀರೋ ಏಯ್ ಹೋಗ ಆ ಕಡೆ ಅಂತ ಗದ್ರಿದ ತಕ್ಷಣ ಸೀದಾ ಅದು ಆ ಕಡೆ ಹೊಂಟೋಗುತ್ತೆ. ತಿರ್ಗಾ ಮಾರನೇ ದಿನ ಬೆಳಗ್ಗೆ ಎದ್ರು. ಆ ನಾಯಿಯಲ್ಲಿ ಡೋರ್ ಹತ್ರ ನಿಂತ್ಕೊಂಡಿದೆ. ನಮ್ಮ ಹೀರೋ ಬಂದು, ಸಾರಿ ನನ್ನ ಡಾಗ್ ಹಂಗ್ ಮಾಡಿದ್ದಕ್ಕೆ ಏನು ಅನ್ಕೊಂಬೇಡ, ಅವನ್ನ ನಿನ್ನ ಹತ್ರ ರ್ಯಾಶ್ ಆಗಿ ನಡ್ಕೊಂಡಲ್ಲ, ಅದಕ್ಕೆ ರಾತ್ರಿಯಿಂದ ಕೊಯ್ ಅಂತವನೆ, ಸ್ವಲ್ಪ ಅವನ ಹತ್ರ ಮಾತಾಡ್ಬಿಡು ಅಂತ ಹೇಳಿದ ತಕ್ಷಣ ನಾಯಿ ಬರುತ್ತೆ. ಓಕೆ ಅದತ್ರ ಹ್ಯಾಪಿಯಾಗಿ ಇವ್ರು ಮಾತಾಡ್ತಾರೆ. ಸರಿ ನನಗೊಂದು ಗೆಸ್ಟ್ ಹೌಸ್ ಇದೆ, ಅಲ್ಲಿ ಹೋಗೋಣ ಒಂದ್ ವಾರ ಟ್ರಿಪ್ ಅಂತ ನಮ್ಮ ಹೀರೋಯಿನ್ ಹತ್ರ ಕೇಳ್ತಾರೆ. ಏನು ಸಡನ್ ಆಗಿ? ಏನ್ ನಾನು ತಿಂಗಳು ಹೋಯ್ತೀನಿ, ಈ ತಿಂಗಳು ನೀನ್ ಇದ್ದಿಲ್ಲ ಜೊತೆಯಲ್ಲಿ, ಬಾ ಹೋಗೋಣ ಅಂತ ಕರೀತಾನೆ. ಸರಿ ಓಕೆ ಅದಕ್ಕೇನಿದೆ ಹೋಗೋಣ ಬಿಡಿ ಅಂತೇಳಿ ಎಲ್ಲರೂ ವೆಕೇಶನ್ಗೆ ಹೋಗಕ್ಕೆ ಪ್ಲಾನ್ ಮಾಡ್ತಾವ್ರೆ. ತಿರ್ಗಾ ಮನೆಗೆ ಬಂದ್ರು. ಅವ್ರ ಫ್ರೆಂಡ್ ಬೇರೆ, ನೀನು ಓವರ್ ಆಗಿ ಆಡ್ತಾ ಇದೆಯಾ ಅನ್ಕೋತೀನಿ ಕಣೆ, ದಿಢೀರಂತ ಗೆಸ್ಟ್ ಹೌಸ್ ಅಲ್ಲಿಗೆಲ್ಲ ಹೋಗೋದು ಸ್ವಲ್ಪ ತಪ್ಪೆ, ಇವಾಗ ತಾನೇ ಅವನ ನೋಡಿದ್ಯಾ, ಸ್ವಲ್ಪ ಲವ್ ಮಾಡು ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ಬಟ್ ನಮ್ಮ ಹೀರೋಯಿನ್ ಆ ಮಾತೆಲ್ಲ ಕೇಳಲ್ಲ. ಸೀದಾ ಎಲ್ಲರೂ ಗೆಸ್ಟ್ ಹೌಸ್ಗೆ ಹೋದ್ರು, ಇನ್ಕ್ಲೂಡಿಂಗ್ ಆ ನಾಯಿ ಮನುಷ್ಯ ಕೂಡ. ಹೋಗಿ ಇಳಿದ್ರು. ನಮ್ಮ ಹೀರೋ, ಇಲ್ಲಿರೋದು ಒಂದೇ ಬೆಡ್ರೂಮ್, ಅಡ್ಜಸ್ಟ್ ಮಾಡ್ಕೋ, ನಮ್ಮ ಫ್ರಾಂಕ್ ಅದೇ ನಾಯಿ ಮನುಷ್ಯ ಜೊತೆಲೆ ಮಲ್ಕೋತಾನೆ, ನಿನ್ಗೆ ಓಕೆನಾ? ಅವಳು ಸ್ವಲ್ಪ ಯೋಚನೆ ಮಾಡ್ತಾವಳೆ. ಏ ಇಲ್ಲಮ್ಮ ಸುಮ್ಮನೆ ಹೇಳಿದೆ, ರೂಮ್ ಎಲ್ಲ ಆ ಕಡೆ ಇದೆ, ಹೋಗಿ ನೋಡ್ಕೊಂಬಾ ಅಂತೇಳಿ ಸೀದಾ ಲಗೇಜ್ ಎಲ್ಲ ಎತ್ಕೊಂಡು ಹೊರಗಡೆ ಬರ್ತಾನೆ. ಈ ನೈಟ್ ಊಟ ಮಾಡ್ತಾ ಅವ್ರೆ. ನಮ್ಮ ಹೀರೋ ಅಲ್ಲೊಂದು ಕ್ವಶನ್ ಮಾಡ್ತಾನೆ. ಏನು ಯಾವಾಗ ನೋಡಿದ್ರು ಫೋನ್ ಇರ್ತೀಯಾ? ಒಂದ್ ಕೆಲಸ ಮಾಡೋಣ, ನಾವ್ ಹೆಂಗೋ ಒಂದ್ ವಾರ ಇಲ್ತಾನೆ ಇರ್ತೀವಿ, ಇಬ್ರು ಫೋನೇ ಯೂಸ್ ಮಾಡಬಾರ್ದು, ಚಾಲೆಂಜಾ ಅಂತೇಳಿ ಒಂದ್ ಡಬ್ಬ ತಗೊಂಡ್ಬಂದು ಆ ಡಬ್ಬದಲ್ಲಿ ಫೋನ್ ಹಾಕಿ ಎತ್ಕೊಂಡೋಗಿ ಇಟ್ಬಿಡ್ತಾನೆ. ಹಂಗೂ ನಮ್ಮ ಹೀರೋ ಇನ್ನು ಕೇಳ್ತಾರೆ ಎಲ್ಲಿಡ್ತಾ ಇದೆಯಾ ಅನ್ಬಿಟ್ಟು. ಯಾಕೆ ಎತ್ಕೊಳಕ ಹೇಳಲ್ಲ ನಾನು ಅಂತೇಳಿ ಸೀದಾ ಬರ್ತಾರೆ. ಆ ಕಡೆ ಒಂದ್ ಗೊಂಬೆ ಇದೆ. ಅದು ಯಾರು ಇದು? ಅದು ನಾನು ನಮ್ಮಪ್ಪ. ಅದು ಯಾರು ಮಾಡ್ಕೊಟ್ಟಿದ್ದು? ನಮ್ಮಮ್ಮನೇ. ವಾವ್ ನಿಮ್ಮಮ್ಮ ಜೀನಿಯಸ್ ಅಮ್ಮ. ಆ ನಾಯಿ ಮನುಷ್ಯ ಬೇರೆ ಬಂದ್ ನಮ್ಮ ಹೀರೋನ ಹತ್ರ ಮೇಲ್ಗಡೆ ಬಿದ್ದು ಆಟಾಡ್ತಾವನೆ. ಅವಳು ಸೂಪರ್ ಡಾಗಪ್ಪ, ಇದು ನನ್ನ
ತುಂಬಾ ಫ್ರೆಂಡ್ ಆಗೋಯ್ತು ಡಾಗು ಅಂತ ಡಾಗ್ ಬಗ್ಗೆನೆ ಮಾತಾಡ್ತಾವ್ರೆ. ಈ ಕಡೆ ನಮ್ಮ ಹೀರೋ ರೊಮ್ಯಾನ್ಸ್ ಮಾಡಕ್ಕೆ ಅಂತ ಬರ್ತಾನೆ. ಹಲೋ, ವೈನ್ ಖಾಲಿ ಆಗೋಯ್ತು, ಫಸ್ಟ್ ಹೋಗಿ ವೈನ್ ತಗೊಂಬ, ಇನ್ನು ಸ್ವಲ್ಪ ಕುಡಿಯೋಣ, ಆಮೇಲೆ ಮಜಾ ಮಾಡೋಣ ಅಂತ ನಮ್ಮ ಹೀರೋಯಿನ್ ಹೇಳ್ತಾವ್ರೆ. ಓಕೆ ಅಂತೇಳಿ ಅವನು ಡ್ಯಾನ್ಸ್ ಆಡ್ಕೊಂಡೆ ವೈನ್ ತಗೊಂಬರಕ್ಕೆ ಹೋದ. ಈ ಕಡೆ ನಮ್ಮ ಹೀರೋಯಿನ್ ಹ್ಯಾಪಿಯಾಗಿ ಜಾಲಿಯಾಗಿ ಸೋಫಾ ಮೇಲೆ ಮಲಗವ್ರೆ. ಆ ನಾಯಿ ಇದೆಯಲ್ಲ ಆ ಕಡೆ ನೋಡ್ತಾ ಇದೆ. ಟಕ್ ಅಂತ ಬಂದಿ ಅವ್ನ್ ಮಾಸ್ಕ್ ಬಿಚ್ಬಿಟ್ಟು, ಲೇ ಅಮ್ಮ ತಾಯೇ, ಅವನು ಮೆಂಟ್ಲು ಕಣೆ, ಅವನ ಹತ್ರ ಇಂದ ಹೆಂಗಾರು ನನ್ನ ಕಾಪಾಡು ಅಂತ ನಾಯಿ ಮನುಷ್ಯ ಹೇಳ್ತಾನೆ. ಹಂಗೆ ನಮ್ಮ ಹೀರೋಯಿನ್ ಮೈಂಡು ಸ್ಟ್ರಕ್ ಆಯ್ತು. ಇದೇನಪ್ಪ ಹೆಂಗ್ ಹೇಳ್ತಾವ ಇವನು ಅಂತ. ತಿರ್ಗಾ ಅವನೆಲ್ಲಿ ಬಂದ್ಬಿಡ್ತಾನ ಅಂತೇಳಿ ಆ ನಾಯಿ ಮನುಷ್ಯನು ಸೀದಾ ಹೋಗಿ ಅದೇ ತರ ನಾಯಿ ತರಾನೇ ಆಕ್ಟಿಂಗ್ ಮಾಡ್ತಾ ಅವನೇ. ಇಷ್ಟೊತ್ತು ಗಂಟ ರೊಮ್ಯಾನ್ಸ್ ಆಗಿ ನೋಡ್ತಾ ಇದ್ದು ಹೀರೋಯಿನ್ ಇವಾಗ ನಮ್ಮ ಹೀರೋನ ವಿಲ್ಲನ್ ತರ ನೋಡಕ್ಕೆ ಸ್ಟಾರ್ಟ್ ಮಾಡ್ದು. ಇನ್ನು ಅವ್ನು ನಗದ್ರು ಭಯ, ಅವ್ನು ಮಾತಾಡಿದ್ರು ಭಯ. ಇಲ್ಲ ನಂಗೆ ಟಯರ್ಡ್ ಆಗ್ತಾ ಇದೆ, ನನ್ಗೊಂಥರ ವಾಮಿಟ್ ಬರಂಗ್ ಆಗ್ತಾ ಇದೆ, ನನ್ ಬಿಡಿ ಪ್ಲೀಸ್ ಅಂತೇಳಿ ನೈಟ್ ಎಲ್ಲ ಮಲ್ಕೊಂಡು ಯೋಚನೆ ಮಾಡ್ತಾ ಅವಳೆ. ಸರಿ ಹಂಗೆ ಬೆಳಗ್ಗೆ ಆಯ್ತು, ಸೀದಾ ಎದ್ದಿ ಡೋರ್ ಓಪನ್ ಮಾಡೋಣ ಅಂತ ಹೋಯ್ತಾರೆ. ನೋಡಿದ್ರೆ ಡೋರು ಲಾಕ್ ಆಗೈತೆ. ಇದ್ದಿದ್ದು ಭಯ ಆಯ್ತು. ಢಮಾರ್ ಅಂತ ಹಿಂದ್ಗಡೆ ನಮ್ಮ ಹೀರೋ ಬಂದ. ಹೌದು, ಇಲ್ಲೇನ್ ಮಾಡ್ತಾ ಇದೀಯಾ? ಇಲ್ಲಪ್ಪ, ಸ್ವಲ್ಪ ಹಂಗೆ ಗಾಳಿ ತಗೊಳಕ್ ಹೋದೆ. ಸರಿಪಾ, ಓಕೆ, ಇಬ್ರು ಹೋಗಿ ಗಾಳಿ ತಗೊಳ್ಳೋಣ ಅಂತೇಳಿ ಸೀದಾ ಇಬ್ರು ಹೋಗಿ ಆಚೆ ಕುತ್ಕೊಂತಾರೆ. ಅವರು ಕೇಳ್ತಾವ್ರೆ, ಮನೆ ಕೀ ಒಂದೇನೆ ಇರೋದು, ಇನ್ನೊಂದು ಕೊಟ್ರೆ ಚೆನ್ನಾಗಿರುತ್ತೆ. ಇಲ್ಲಮ್ಮ, ಒಂದೇ ಕೀ ಇರೋದು. ಹೌದು, ಯಾಕೆ ಇನ್ನೊಂದು ಕೀ ಇವಾಗ? ಇಲ್ಲ, ನೀನ್ ಮಲಗಿರ್ತೀಯ, ನಿನ್ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು? ಹಂಗಲ್ಲ, ಏನಿಲ್ಲಮ್ಮ, ನಿನ್ಗೆ ಯಾವಾಗ ಬೇಕೋ ನನ್ನ ಎಬ್ಬರ್ಸು ಅಂತ ಹೀರೋನು ಹೇಳ್ಬಿಡ್ತಾರೆ. ರಾತ್ರಿ ಎಲ್ಲ ಕುಡಿದು ಫುಲ್ ಟೈಟ್ ಅಲ್ವಾ, ಅದಕ್ಕೆ ಬಂದು ವಾಶ್ರೂಮ್ ಅಲ್ಲಿ ವಾಮಿಟ್ ಮಾಡ್ತಾ ಅವ್ರೆ. ತಿರ್ಗಾ ಇಬ್ರು ಟಿಫನ್ ಮಾಡ್ತಾವ್ರೆ. ಏನು ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂತ ನಮ್ಮ ಹೀರೋ ಕೇಳ್ತಾವ್ರೆ. ಇಲ್ಲ, ನನ್ಗೊಂದ್ ತರ ಆಗ್ತಾ ಇದೆ. ಫಸ್ಟ್ ಹೇಳಿದ್ರೆ ಮಾಡ್ತಾ ಇಲ್ವಲ್ಲಮ್ಮ? ಅಲ್ಲ, ಹೇಳ್ತಾ ಏನಲ್ಲ ಅಂತ ನಮ್ಮ ಹೀರೋ ಹೇಳಿದ ತಕ್ಷಣ, ಓಕೆ ಬಿಡು, ಟೆನ್ಷನ್ ಮಾಡ್ಕೊಂಬೇಡ, ಮಿಕ್ಕಿದ್ ಬೇಕಾರೆ ಫ್ರಾಂಕ್ ಹಾಕ್ಬಿಡೋಣ ಅಂತೇಳಿ ನಮ್ಮ ಹೀರೋ ಹೇಳ್ತಾರೆ. ದಿಢೀರ್ ಅಂತ ನಮ್ಮ ಹೀರೋಯಿನ್ ಫೋನ್ ಕೇಳ್ತಾವ್ರೆ. ಏನಕ್ಕೆ ಅಂತ ಹೇಳಿದ್ನಲ್ಲ, ಒಂದ್ ವಾರ ಫೋನ್ ಯೂಸ್ ಮಾಡಂಗಿಲ್ಲ ಅಂತ. ಇಲ್ಲ, ನಮ್ಮಮ್ಮ ಬೇರೆ ಊರಲ್ಲವ್ರೆ, ಯಾರನ್ನ ಎಮರ್ಜೆನ್ಸಿ ಮೆಸೇಜ್ ಬಂದಿದ್ರೆ ಅಂತೇಳಿ ಸೀದಾ ಹೋಗಿ ಆ ಫೋನ್ ತಗೊಂಬಂದು ಕೊಡ್ತಾರೆ. ಏನು ಅಂತ ಎಮರ್ಜೆನ್ಸಿ ಮೆಸೇಜ್ ಬಂದಿಲ್ಲ, ಯಾವ್ದೋ ಮಿಸ್ ಕಾಲ್ ಬಂದಿತ್ತು ನೋಡು ಅಂತೇಳಿ ಮಿಸ್ ಕಾಲ್ ಮಾಡ್ತಾರೆ. ಆ ಕಡೆಯಿಂದ ಮಾತಾಡೋ ಅಮ್ಮ ಸ್ವಲ್ಪ ಮಾತಾಡ್ಬೇಕಲ್ಲ, ಅದೇನು ಮಾತಾಡೋದೇ ಇಲ್ಲ. ಓಕೆ ಹೇಳಮ್ಮ, ಚೆನ್ನಾಗಿನಮ್ಮ, ಸರಿ ಆಯ್ತು, ನಾನು ಬಿಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಅಂತೇಳಿ ಫೋನ್ ಕಟ್ ಮಾಡ್ಬಿಡ್ತಾರೆ. ನಮ್ಮ ಹೀರೋಯಿನ್ ಕೈಗೆ ಫೋನ್ ಸಿಕ್ಕಿಲ್ಲ. ಸರಿ ಅಂತೇಳಿ ನಮ್ಮ ಹೀರೋಯಿನ್ ಇನ್ನೊಂದು ಪ್ಲಾನ್ ಮಾಡ್ತಾರೆ. ಓಕೆ, ನಾನು ಫ್ರಾಂಕ್ ಹಂಗೆ ಆಚೆ ಹೋಗಿ ಬರೋದಾ ವಾಕಿಂಗ್ ತರ, ನಿನ್ ಅಡಿಗೆ ಮಾಡ್ತಾ ಇರೋ, ಏನ್ ಜಡೀರಂತ, ನಾನು ಸ್ವಲ್ಪ ಫ್ರೆಂಡ್ಶಿಪ್ ಮಾಡ್ಬೇಕಲ್ಲ ಅವನ ಜೊತೆ. ಸರಿ ಓಕೆ, ಹೋಗ್ ಬನ್ರಿ ಅಂತೇಳಿ ಹಂಗೆ ವಾಕಿಂಗ್ ಕಳಿಸ್ತಾರೆ. ನೋಡಿದ್ರೆ ಆ ನಾಯಿ ಮನುಷ್ಯ ಹೇಳ್ತಾವನೆ, ಯಮ್ಮ ಅವ್ನ್ ಬಲೇ ಡೇಂಜರ್ ಕಣೆ, ಇನ್ ಮುಂದ್ಗಡೆ ಬಾರೆ, ಮುಂದ್ಗಡೆ ಬಂದ್ ನನಗೆ ಮುತ್ ಕೊಡಂಗ್ ಮಾಡು. ಅವಾಗ್ಲೇ ಅಲ್ಲಿಂದ ನೋಡ್ತಾ ಇರ್ತಾವ ಬೇಕಾರೆ ಅವನು. ಇಲ್ಲ, ಇವಾಗ ಏನ್ ಮಾಡೋಣ, ನೀನ್ ಅನ್ಕೊಂಡಂಗೆ ಅವನು ಇರೋ ಅಲ್ಲಮ್ಮ ವಿಲ್ಲನ್ನು. ನನ್ ತುಂಬಾ ದಿನ ಈ ತರ ನಾಯಿ ವಯಸ್ಸು ಹಾಕ್ಬಿಟ್ಟು ಬಲ್ಲೇ ಕಾಟ ಕೊಡ್ತಾವನೆ. ನೀನ್ ಹೇಳಿ ತಗೊಳಕೊಂಡೆ ಅವನ್ನ, ನೀನ್ ತಪ್ಪಿಸ್ಕೊಳಕ್ಕೆ ಆಗಲ್ಲ, ನಿನಗೂ ನಂದೇ ಗತಿ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಫುಲ್ ಭಯ ಆಗುತ್ತೆ. ಇವಾಗ ಏನ್ ಮಾಡೋದು, ಹೆಂಗಾರು ಮಾಡಿ ಅವನ್ನ ಸಾಯಿಸ್ಬಿಡೋಣ ಅಂತ ಆ ನಾಯಿ ಮನುಷ್ಯ ಹೇಳ್ತಾವನೆ. ಸರಿ ಓಕೆ ಬಾ ಹೋಗೋಣ ಅಂತೇಳಿ ಸೀದಾ ನೈಟ್ ಒಂದ್ ಚಾಕು ಇಟ್ಕೊಂಡು ಕಾಯ್ತಾ ಅವಳೆ. ಈ ಕಡೆ ನಮ್ಮ ಹೀರೋ, ನಾನ್ ಫ್ರಾಂಕ್ ನ ಸ್ವಲ್ಪ ಆಚೆ ಕರ್ಕೊಂಡೋಗಿ ಬರ್ತೀನಿ ಅಂತೇಳಿ ಅವಾಗ ಕರ್ಕೊಂಡೋಗಿ ಬಿಟ್ಟಿದ್ ನಾಯಿ ಇದುವರೆಗೂ ಕರ್ಕೊಂಡ್ ಬಂದಿಲ್ಲ ಅವನು. ನೈಟ್ ನಮ್ಮ ಹೀರೋಯಿನ್ ಕೇಳ್ತಾರೆ, ಹೌದು ಫ್ರಾಂಕ್ ಅಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲ, ಅವನ್ನ ಆ ಕಡೆ ರೂಮಲ್ಲಿ ಕಟ್ಟಾಕಿದೀನಿ, ಏನ್ ಟೆನ್ಷನ್ ಮಾಡ್ಕೊಂಬೇಡ, ಬಾ ಕೂತ್ಕೋ, ನಿನಗೊಂದು ಸರ್ಪ್ರೈಸ್ ಇದೆ ಅಂತೇಳಿ ನಮ್ಮ ಹೀರೋ ಅವ್ರನ್ನ ಕುಂಡ್ರಿಸ್ತಾರೆ. ತಿರ್ಗಾ ಮಾರನೇ ದಿನ ಬೆಡ್ ಕೆಳಗಡೆ ಅವ್ನ್ ಚಾಕು ಇಟ್ಟಿರ್ತಾರಲ್ಲ, ಅದು ಫ್ರಾಂಕ್ ಗೊತ್ತಾಗಲ್ಲ. ಯಾಕಂದ್ರೆ ಅವ್ನು 2 ದಿನಕ್ಕೆ ಒಂದ್ಸರಿ ದಿಂಬಕ ಅವರು ಚೇಂಜ್ ಮಾಡಕ್ ಬರ್ತಾನೆ. ಅವ್ರ ಕೆಳಗಡೆ ಚಾಕು ಇಟ್ಟಿರೋದು ಗೊತ್ತಾದ್ರೆ ಏನಾಗುತ್ತೆ, ಇಲ್ಲ ನಾನೇ ಚೇಂಜ್ ಮಾಡ್ತೀನಿ ಕೊಡು ಅಂತೇಳಿ ಇವರೇ ಚೇಂಜ್ ಮಾಡ್ತಾರೆ. ಮಾರನೇ ದಿನ ಫ್ರಾಂಕ್ ಅದೇ ರೂಮಿಗೆ ಬಂದ್ರು. ಅಲ್ಲ, ಎಂತ ಕೆಲಸ ಮಾಡಿದ್ಯಾ ನೀನು? ಫ್ರಾಂಕ್ಗೆ ಗೊತ್ತಾಗ್ಬಿಡ್ತಾ ನನ್ ಚಾಕು ಇಟ್ಟಿರೋದು ಅಂತ. ನಮ್ಮ ಹೀರೋಯಿನ್ ಫುಲ್ ಟೆನ್ಷನ್. ಆಕ್ಚುಲಿ ಬೆಡ್ ಸರಿಯಾಗಿ ಮಾಡ್ಸಿದಲ್ಲ, ಅವಾಗ ಪಾಪ ಉಸಿರು ಎಳಿತಾರೆ. ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದ್ರಲ್ಲ, ನಮ್ ಫ್ರಾಂಕ್ ಅವಳಿಂದ ಟಿಫನ್ ಕರಿತಾಡ್ತಾನೆ, ಬಂದಿರಲ್ಲ. ಸ್ವಲ್ಪ ಹಂಗೆ ಮಾಡೋಣ ಅಂತ ಹೋಯ್ತಾನೆ. ಅವರು ಬೇಡ ಅನ್ಬಿಟ್ಟು ಫೈಡ್ ಅಂತ ಹೊಡೆದ್ಬಿಡ್ತಾರೆ. ಹುಡುಗ ಹಂಗೆ ಸೀದಾ ಎದ್ಬಿಟ್ಟು ಹೊಂಟಾಯ್ತಾನೆ. ಇನ್ನೇನು ಇಬ್ರು ಊಟಕ್ಕೆ ಕುತ್ಕೊಂತಾರೆ. ಲೇಟ್ ಆಗಿ ಕುಡಿಯೋ ನಮ್ಮ ಹೀರೋಯಿನ್ ಗಪ ಗಪ್ ಅಂತ ಪೆಗ್ ಮೇಲ್ ಪೆಗ್ಗು ಆಗ್ತಾನೆ ಇದಾರೆ. ಇದನ್ನ ಅರ್ಥ ಮಾಡ್ಕೊಂಡು ಸೈಕೋ ಸ್ವಲ್ಪ ಯೋಚನೆ ಮಾಡ್ತಾನೆ. ಸರಿ ಅಂತೇಳಿ ನೈಟ್ ಹಂಗೆ ಮಲ್ಕೊಂಡಿದ್ದಾರೆ. ಸೀದಾ ನಮ್ ಸೈಕೋ ಎದೊಳ್ದ ಮೇಲ್ಗಡೆ. ಇನ್ಮೇಲೆ ಇವನ್ನ ಸೈಕೋ ಅಂತಾನೆ ಕರೆಯೋಣ. ಸೀದಾ ಕರ್ಕೊಂಡೋಗಿ ಚೇರ್ ಮೇಲೆ ಕುಂಡ್ರಿಸ್ತಾ ಅವ್ರಿಬ್ಬರು ಮಾತಾಡಿದ್ದನ್ನ ರೆಕಾರ್ಡಿಂಗ್ ಫೋನ್ ಅಲ್ಲಿ ಇದೆ. ನನ್ನ ಹತ್ರ ಎಲ್ಲ ಹೇಳ್ಬಿಟ್ಟು ನಮ್ಮ ನಾಯಿ ಮನುಷ್ಯ, ಅದಕ್ಕೆ ಅವನ ನಾನು ನಾಯಿ ತರ ಸಾಕ್ತಾ ಇರೋದು. ನಾಯಿಗೆ ನಿಯತ್ ಜಾಸ್ತಿ ಅಲ್ವಾ, ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದು ಓಕೆ, ಈ ಚಾಕು ಯಾಕೆ ನನ್ನ ಕೊಲೆ ಮಾಡಕ? ಏನೇಲಿ ನಿನ್ ತರ ನಾನು ಎಷ್ಟ್ ಚೆನ್ನಾಗಿದೆ, ನಾನು ನಿನ್ಗೇನಾದ್ರು ಮಾತಾಡದ್ನ ಈ ತರ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಬೇಬಿ ನಿನ್ನ ಅಂತೇಳಿ ಸೀದಾ ಎಬ್ರಿಸ್ತಾನೆ. ಬಾಬಾ ನಿನ್ನ ಕಟ್ಟಾಗೋಣ ಅನ್ಕೊಂಡೆ, ಬಟ್ ನಿನ್ನ ಕಟ್ಟಾಕಕ್ ನಂಗೆ ಮೂಡಿಲ್ಲ, ನಡಿ ಅಂತೇಳಿ ಸೀದಾ ಪಕ್ಕದ ರೂಮ್ ಕರ್ಕೊಂಡೋಯ್ತಾನೆ. ಅಲ್ಲಿ ನೋಡಿದ್ರೆ ಆ ಫ್ರಾಂಕ್ ನ ಒಂದ್ ಚಿಕ್ಕ ಗೂಡಲ್ಲಕ್ಕವನೆ. ಅವನು ಗೊಳೋ ಅಂತ ಅಳ್ತಾವನ್ ಪಾಪ. ಆ ಮನುಷ್ಯನಿಗೆ, ಅದೇ ಮನುಷ್ಯ ನಾಯಿಗೆ ಬೆಲ್ಟ್ ಬಿಚ್ಬಿಟ್ಟು ಬಾರ ಆಚೆ ಅಂತ ಹೇಳ್ತಾನೆ. ಬಟ್ ಅವನು ಕಚ್ಬಿಡದ ಕೈನ. ಆ ನಾಯಿ ಮನುಷ್ಯ ಎಸ್ಕೇಪ್ ಆಗಿ ಹೋಯ್ತಾನೆ. ನಮ್ ಫ್ರಾಂಕ್ ಅವನ ಹಿಡ್ಕೊಂಡು ಹೊಡಿತಾ ಇರ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ಗೆ ಆ ಗ್ಯಾಪ್ ಅಲ್ಲಿ ಕೀ ಸಿಕ್ತಂತೇಳಿ ಕೀ ತಗೊಂಡು ಸೀದಾ ಕಾರ್ಡ್ ಒಳಗಡೆ ನುಗ್ಬಿಟ್ರು. ಈ ಕಡೆ ನಾಯಿ ಮನುಷ್ಯನಿಗೆ ಸುತ್ತ ಸ್ಪೀಕರ್ ಇಕ್ಬಿಟ್ಟು ಅವ್ನ ಕಿವಿಗೆ ಮಾತ್ರ ವಾಕ್ ಮ್ಯಾನ್ ಹಾಕೊಂಡು ನೀರಲ್ಲಿ ಹಾಕ್ಬಿಟ್ಟು ಚಿತ್ರ ಹಿಂಸೆ ಕೊಡ್ತಾವನೆ. ಈ ಕಡೆ ನಮ್ಮ ಹೀರೋಯಿನ್ ರೌಂಡ್ ಹೊಡೆದ್ರು ಸುತ್ಕೊಂಡ್ ತಿರ್ಗಾ ಅಲ್ಲಿಗೆ ಬರ್ತಾವ್ರೆ. ಸರಿ ಸೀದಾ ಆ ನಾಯಿ ಮನುಷ್ಯನಿಗೆ ಒಂದು ಕವರ್ ಹಾಕ್ಬಿಟ್ಟು ಗಟ್ಟಿ ಹಿಡ್ಕೊಂತಾನ ಗುರು. ಇನ್ನೇನ್ ಸಾಯ್ಬೇಕು, ಟಕ್ ಅಂತ ಕವರ್ ತೆಗೆದ್ಬಿಟ್ಟ. ಎಲ್ಲ ಕಡೆ ಸ್ಪೀಕರ್ ಹಾಕ್ಬಿಟ್ಟು ಆ ಬೋನ್ ಒಡನೆ ಆ ನಾಯಿ ಮನುಷ್ಯನ್ ಹಾಕ್ಬಿಟ್ಟು ಒಂದು ದೊಣ್ಣೆ ತಗೊಂಡು ಹೊಡಿತಾ ಬಿದ್ದವನೆ. ಸೀದಾ ನಮ್ಮ ಹೀರೋಯಿನ್ ಬಂದ್ರು, ಒಂದ್ ಮರ ತಗೊಂಡ್ ಬಂದ್ರು. ಹಿಂಗೆ ನಿಧಾನಕ್ಕೆ ಹಿಂದೆ ಬರ್ತಾರೆ. ಢಮಾರ್ ಅಂತ ಹೊಡಿತಾರೆ.
ಹೆಂಗೋ ಪಾಪ ಸೈಕೋ ಕೆಳಗಡೆ ಬಿದ್ದ ತಲೆ ತಿರುಗಿ. ಆ ನಾಯಿ ಮನುಷ್ಯನ ಇವರು ಹೆಗಲ ಮೇಲೆ ಹಾಕೊಂಡು ಬಾರೋ ಬಾರೋ ಅಂತ ಹೇಳ್ತಾರೆ. ಸೋ ಲೇಟ್ ಒಂದ್ ದೊಣ್ಣೆ ತಗೊಂಡು ಢಮಾರ್ ಅಂತ ಆಗ್ದ. ಹಂಗೆ ಬಡ್ಕೊಂತಾನೆ, ಯಾಕ್ರೋ ನನ್ ಕೈಲಿ ಹಿಂಗ್ ಮಾಡಿಸ್ತೀರಾ, ಸೈಲೆಂಟ್ ಆಗಿ ಇರ್ಬೋದಾಯ್ತಲ್ರೋ ಅಂತ. ನಮ್ ಹೀರೋಯಿನ್ ನಾಯಿ ಮನುಷ್ಯ ಹಂಗೆ ಇಬ್ರು ಬಿದ್ದವ್ರೆ. ಮಾರನೇ ದಿನ ಅದೇ ಸ್ಟಾರ್ಟಿಂಗ್ ಸಲ ಮಾಡ್ತಾನಲ್ಲ ಅಡಿಗೆ, ಅದೇ ತರ ಅಡಿಗೆ ಮಾಡ್ತಾವನೆ. ಈ ಸರಿ 3 ಪ್ಲೇಟ್ ಹಾಕ್ತಾನ. ಅದನ್ನ 1 ಪ್ಲೇಟ್ ಅವನಿಗೆ, ಇನ್ನೊಂದ್ ಪ್ಲೇಟ್ ಆ ನಾಯಿ ಮನುಷ್ಯನಿಗೆ, ಇನ್ನೊಂದ್ ಪ್ಲೇಟ್ ತಗೊಂಡೋಯ್ತಾನೆ. ಯಾರು ಗೊತ್ತಾ, ಅದೇ ನಮ್ ಹೀರೋಯಿನ್ಗೆ. ನಮ್ ಹೀರೋಯಿನ್ ಅದೇ ತರ ನಾಯಿ ಡ್ರೆಸ್ ಹಾಕೊಂಡ್ ಪಾಪ ತಿಂತಾವಳೆ. ಓಕೆ ನೀನ್ ನೀಟಾಗಿದ್ರೆ ನಿನ್ನ ನಾನು ಮನೆ ಒಳಗೆ ಕರ್ಕೊಂಡು ಹೋಯ್ತೀನಿ ಓಕೆ ಅಂತೇಳಿ ಸೀದಾ ಹೋದ ಮನೆಗೆ. ಅಲ್ಲೊಂದು ಚಿಕ್ಕ ಬಟ್ಲು ಇಡ್ತಾವನೆ. ಒಂದ್ ಚಿಕ್ಕ ಮಗಿ ಬರ್ತಾ ಇದೆ ಅದೇ ನಾಯಿ ತರನೇ, ಬಟ್ ಆ ಮಗಿಗೆ ನಾಯಿ ವೇಷ ಹಾಕಿಲ್ಲ. ಹಂಗಂದ್ರೆ ನಮ್ ಹೀರೋಯಿನ್ ಮಗಳು ಇದೆಲ್ಲ ಆಗಿ ಸ್ವಲ್ಪ ದಿನ ಆಗೈತೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ ಚೆನ್ನಾಗಿದ್ರೆ ಜೊತೆಲೇ ಇರಿ. ನೆಕ್ಸ್ಟ್ ಒಂದು ಒಳ್ಳೆ ಮೂವಿಲಿ ಸಿಗೋಣ. ಬಾಯ್.